ಯೋಹಾನನು ಬರೆದಂಥ ಸುವಾರ್ತೆ 11ನೇ ಅಧ್ಯಾಯ 11ನೆಯ ವಾಕ್ಯ. ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಸತ್ತು ಹೋಗಿದಂಥ ಲಾಜರ್ನನ್ನು ಜೀವದಿಂದ ಎಬ್ಬಿಸಿದಂಥ ಸಮಯದಲ್ಲಿ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ದಿವಸಗಳಲ್ಲಿ ಲಾಜರ್ನು ಅಸ್ವಸ್ಥನಾಗಿದ್ದಾನೆಂಬುದಾಗಿ ಯೇಸು ಕ್ರಿಸ್ತನಿಗೆ ಹೇಳಲ್ಪಟ್ಟರೂ ಕೂಡ ಆತನು ಬರುವುದಕ್ಕೆ ವಿಳಂಬ ಮಾಡಿದನು. ವಿಳಂಬ ಮಾಡಿದ್ದರಿಂದ ಲಾಜರ್ನು ಆ ರೋಗದಲ್ಲಿಯೇ ಸತ್ತು ಹೋದನು. ಸತ್ತು ಸಮಾಧಿ ಮಾಡಲ್ಪಟ್ಟು 4 ದಿನಗಳಾದ ನಂತರ ಈಗ ಯೇಸು ಕ್ರಿಸ್ತನು ಲಾಜರನನ್ನು ಸಂಧಿಸುವುದಕ್ಕೆ ಹೋಗುವವನಾಗಿ ನಮ್ಮ ಮಿತ್ರನಾದ ಲಾಜರನ್ನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆಂಬುದಾಗಿ ಹೇಳುತ್ತಾ ಇದ್ದಾನೆ. ನೋಡುವಂಥ ಸಮಯದಲ್ಲಿ ಯೇಸು ಕ್ರಿಸ್ತನು ಇಲ್ಲಿ ನಿದ್ರೆ ಎಂಬುದಾಗಿ ಹೇಳುತ್ತಾ ಇರುವಂಥದ್ದು ಲಾಜರ್ನ ಮರಣದ ವಿಷಯವಾಗಿ. ಅವನು ಆಗಲೇ ಸತ್ತು ಹೋಗಿದ್ದಾನೆಂಬುದಾಗಿ ಯೇಸು ಕ್ರಿಸ್ತನಿಗೆ ಚೆನ್ನಾಗಿ ಗೊತ್ತು. ಆದರೆ ಆತನು ಹೇಳುವಾಗ ಸಾವು ಎಂಬುದಾಗಿ ಹೇಳದೆ ನಿದ್ರೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಇದನ್ನು ಕೇಳಿದಾಗ ಶಿಷ್ಯರು, ಸ್ವಾಮಿ, ಅವನು ನಿದ್ರೆ ಮಾಡುತ್ತಿದ್ದರೆ ಅವನೇ ಎದ್ದೇಳುತ್ತಾನಲ್ಲ, ನೀನ್ಯಾಕೆ ಹೋಗಬೇಕೆಂಬುದಾಗಿ ಪ್ರಶ್ನೆಯನ್ನ ಮಾಡುತ್ತಾ ಇದ್ದಾರೆ. ಆದರೆ ಯೇಸು ಕ್ರಿಸ್ತನು ಹೇಳಿದಂಥ ಅರ್ಥವೇ ಬೇರೆ ಆಗಿತ್ತು. ಅದನ್ನು ಅಲ್ಲಿ ಹೋದಾಗ ಅವರು ಕಂಡರು. ಹಾಗೆ ಯೇಸು ಕ್ರಿಸ್ತನು ಸತ್ತು ಹೋಗಿದಂಥ ಲಾಜರ್ನನ್ನ ಸತ್ತು ಸಮಾಧಿ ಮಾಡಲ್ಪಟ್ಟು 4 ದಿನಗಳಾದ ಮೇಲೆ ಜೀವದಿಂದ ಎಬ್ಬಿಸಿದನು. ಅಂದರೆ ಯೇಸು ಕ್ರಿಸ್ತನು ಆಡುವಂಥ ಮಾತುಗಳು ಮೇಲ್ನೋಟಕ್ಕೆ ಒಂದು ರೀತಿ ಕಂಡರೂ ಕೂಡ ಅದರ ಒಳ ಅರ್ಥ ಬೇರೆ ಇರುತ್ತದೆ. ಅದನ್ನು ಅರಿತುಕೊಳ್ಳುವಂಥವರೇ ನಿಜವಾಗಿ ಆತನ ಮಾತುಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ. ಇಲ್ಲವಾದರೆ ಮೇಲ್ನೋಟಕ್ಕೆ ಕೇಳುವಂಥವರಿಗೆ ಆತನ ಮಾತು ತಪ್ಪಾಗಿ ಅರ್ಥವಾಗುತ್ತದೆ. ಇದುವೇ ಅನೇಕ ಬಾರಿ ಆತನು ಸಾಮ್ಯಗಳಾಗಿ ಹೇಳುವಾಗ ಜನರಿಗೆ ಸಂಭವಿಸಿದ್ದು. ಅದರಲ್ಲೂ ಕೂಡ ಫರಿಸಾಯರು ಸದುಕಾಯರಿಗೆ ಯೇಸು ಕ್ರಿಸ್ತನ ಮಾತುಗಳೇ ಅರ್ಥವಾಗದೇ ಇರುವಂಥ ರೀತಿಯಲ್ಲಿ, ಅವರಿಗೆ ವಿರೋಧವಾಗಿರುವಂಥ ರೀತಿಯಲ್ಲಿ ದೇವ ದೂಷಣೆಯಾಗಿ ಕೂಡ ಅನೇಕ ಬಾರಿ ಅನಿಸಿತು. ಕಾರಣ ಅವರಿಗೆ ಯೇಸು ಕ್ರಿಸ್ತನ ಮಾತುಗಳ ನಿಜವಾದ ಅರ್ಥ ತಿಳಿಯಲಿಲ್ಲ. ಅವರ ಹೃದಯ, ಅವರ ಕಣ್ಣುಗಳು ಮಂಕಾಗಿ ಹೋಗಿದ್ದವು. ಈ ದಿವಸಗಳ ನಮ್ಮ ಜೀವಿತಗಳನ್ನು, ವಾಕ್ಯಗಳನ್ನು ಓದುವಾಗ ಅಥವಾ ದೇವರ ಮುಟ್ಟಿಗೆ ಮಾತನಾಡುವಾಗ ಕನಸಿನ ಮೂಲಕವಾಗಿ, ದರ್ಶನದ ಮೂಲಕವಾಗಿ ಕೆಲವೊಂದು ವಿಷಯಗಳನ್ನು ತಿಳಿಸುವಾಗ ನೇರವಾಗಿ ಅದರ ಅರ್ಥಗಳು ಏನಿದೆಯೋ ಅದಕ್ಕಿಂತ ಅದರ ಆಳವಾದ ಅರ್ಥಗಳು ಹೆಚ್ಚಾಗಿ ಇರುತ್ತವೆ. ಅದನ್ನು ಅರಿತುಕೊಳ್ಳುವಂತೆ ಪ್ರಾರ್ಥಿಸುವಂಥದ್ದು, ಪವಿತ್ರಾತ್ಮನ ಮೂಲಕವಾಗಿ ಅದನ್ನು ತಿಳಿದುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ. ಸುಮ್ಮನೆ ಮೇಲ್ನೋಟಕ್ಕೆ ಏನೋ ಅರ್ಥ ಮಾಡಿಕೊಂಡು ಏನೋ ಮಾಡಿದರೆ ಅದು ಹೆಚ್ಚಿನ ಅಂಶ ತಪ್ಪಾಗಿ ಮುಗಿಯುತ್ತದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ವಿಷಯದಲ್ಲಿ ಬಹಳ ಜ್ಞಾನವುಳ್ಳವರಾಗಿ ನಡೆದುಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯ ಎಂಬುದನ್ನು ಅರಿತು ದೇವರ ವಾಕ್ಯಗಳಾಗಲಿ, ದೇವರ ಮಾತುಗಳಾಗಲಿ, ಆತನು ಕೊಡುವಂಥ ಆಲೋಚನೆಗಳಾಗಲಿ, ಕನಸುಗಳಾಗಲಿ, ದರ್ಶನಗಳಾಗಲಿ ಯಾವುದೇ ಆಗಿದ್ದರೂ ಕೂಡ ಅದನ್ನು ಅರಿತುಕೊಳ್ಳುವಂಥ, ದೇವರು ಹೇಳುವ ರೀತಿಯಲ್ಲಿ ಅದನ್ನು ತಿಳಿದುಕೊಳ್ಳುವಂಥ ಜ್ಞಾನ ನಮಗೆ ಬೇಕೆಂಬುದಾಗಿ ದೇವರ ಬಳಿಯಲ್ಲಿ ಪ್ರಾರ್ಥಿಸಿ ಅದರ ಪ್ರಕಾರವಾಗಿ ನಾವು ಅದನ್ನು ಹೊಂದಿಕೊಳ್ಳುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಆ ರೀತಿಯಾಗಿ ಅರಿತುಕೊಂಡು ಕಾರ್ಯ ಮಾಡುವಂಥವರೇ ನಿಜವಾಗಿ ಕೂಡ ದೇವರೊಂದಿಗೆ ಜೀವಿತವನ್ನು ನಡೆಸುವುದಕ್ಕೂ ಸಾಧಿಸುವುದಕ್ಕೂ ಸಾಧ್ಯವಾಗುವಂಥದ್ದು. ಆ ರೀತಿಯಾಗಿ ದಿವಸಗಳಲ್ಲಿ ದೇವರ ಮಾತುಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅಂದರೆ ಮೇಲ್ನೋಟಕ್ಕೆ ನೋಡಿದರೆ, ಮೇಲ್ನೋಟಕ್ಕೆ ತಿಳಿದುಕೊಂಡರೆ ಸಾಧ್ಯವಾಗುವುದಿಲ್ಲ. ಆಳವಾಗಿ ಅದನ್ನು ಅರಿತುಕೊಳ್ಳುವಾಗಲೇ ಅದರ ರಹಸ್ಯಗಳು ನಮಗೆ ಬಹಿರಂಗವಾಗುವಂಥದ್ದು ಎಂಬುದನ್ನು ತಿಳಿದು ದೇವರ ರಹಸ್ಯಗಳನ್ನು ಬಹಿರಂಗ ಮಾಡುವಂಥ ಪವಿತ್ರಾತ್ಮನ ಜ್ಞಾನದಿಂದಲೂ, ಆತನ ತುಂಬಿಸುವಿಕೆಯಿಂದಲೂ, ಸಮರ್ಪಣೆಯಿಂದ, ದೃಢತೆಯಿಂದ, ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ಆ ದಿವಸಗಳಲ್ಲಿ ಲಾಜರನು ನಿದ್ರೆ ಮಾಡುತ್ತಾನೆಂಬುದಾಗಿ ಹೇಳುವಾಗ ಅದನ್ನು ಕೇಳಿದಂಥವರಿಗೆ ಅದು ಸಾಮಾನ್ಯವಾಗಿ ಬೇರೆ ಅರ್ಥವನ್ನು ಉಂಟು ಮಾಡುವ ರೀತಿಯಲ್ಲಿ ಇತ್ತು. ಆದರೆ ಅಪ್ಪ, ನೀನು ಹೇಳಿದಂಥ ಅರ್ಥವು ಬೇರೆಯಾಗಿತ್ತು. ನೀನು ಆ ಕಾರ್ಯವನ್ನು ನೆರವೇರಿಸಿದಾಗ ನಿನ್ನ ಶಿಷ್ಯರಿಗೂ ಕೂಡ ಅದರ ಅರ್ಥ ಅಪ್ಪ ಉಂಟಾದ ಹಾಗೆ ಈ ದಿವಸಗಳಲ್ಲಿ ಕರ್ತ ನಮ್ಮ ಜೀವಿತಗಳಲ್ಲಿ ನೀವು ಹೇಳುವಂಥ ಕಾರ್ಯಗಳು, ನೀವು ಪ್ರಕಟಿಸಿ ತಿಳಿಸುವಂಥ ವಿಷಯಗಳು, ನೀವು ಆಡುವಂಥ ಮಾತುಗಳು, ನಿಮ್ಮ ವಾಕ್ಯಗಳು ಕರ್ತ ನಮಗೆ ಸರಿಯಾಗಿ ಅರ್ಥವಾಗಬೇಕು ಅಂದರೆ ನಿಮ್ಮ ಜ್ಞಾನ ಬೇಕಾಗಿದೆ. ನಾವು ಸರಿಯಾಗಿ ತಿಳಿದುಕೊಳ್ಳಬೇಕು, ಸರಿಯಾಗಿ ಕಾರ್ಯಗಳನ್ನು ಮಾಡಬೇಕು, ಸರಿಯಾಗಿ ನಂಬಬೇಕು, ಸರಿಯಾಗಿ ಕರ್ತನೆ ಜೀವಿತವನ್ನು ಮುನ್ನಡೆಸಬೇಕು. ಅದಕ್ಕೆ ನಿಮ್ಮ ಜ್ಞಾನವನ್ನು ಅನುಗ್ರಹಿಸಿ ನಿಮ್ಮ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಡೆಯುವುದಕ್ಕೆ ಅಪ್ಪ ಬಲವನ್ನು, ಕೃಪೆಯನ್ನು ಒಬ್ಬೊಬ್ಬರಿಗೂ ಅನುಗ್ರಹಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಈ ದಿವಸಗಳಲ್ಲಿ ಅಪ್ಪ ನಿನ್ನ ಮಕ್ಕಳು ನಿನ್ನ ಉದ್ದೇಶಗಳನ್ನು ಅರಿತು ನಿನ್ನ ಆಶೀರ್ವಾದ ಪೂರ್ಣತೆಯಲ್ಲಿ ಕರ್ತನೆ ಜಯಶಾಲಿಗಳಾಗಿ ಮುನ್ನಡೆಯುವಂತೆ ಆಶೀರ್ವದಿಸು. ನಿನ್ನ ಆತೆಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾತ್ಮನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.